ಪಂಚಮಿ ಹಬ್ಬ ಅಂತಿರ್ಲಿಲ್ಲ, ಉಂಡಿ ಕಟ್ಟ ಹಬ್ಬ ಅಂತಿದ್ವಿ ಯಾವಾಗ್ಲೂ. ಇಟ್ಟೋನು ಅಲಾರಾಮ್ ಸೌಂಡ್ ಇಟ್ಕೊಂಡು ನೋಡ್ರಿ ಕಿ ತಾಟ್ ಖಾಲಿಯ ಮಾಡಿ ಎದ್ದೇಳಕ್ಕಾಗವಲ್ದಿಕ್ಕಿಗೆ. ಇಷ್ಟೊತ್ತಂಕ ಮೇಕಪ್ ಆತ್ರಿ, ಈಗ ಫೋಟೋ ಶೂಟ್ ನೋಡ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ಪಂಚಮಿ ಹಬ್ಬ ಹೆಂಗೆ ಮಾಡ್ತಾರ, ಯಾವ್ಯಾವ ಉಂಡಿ ಕಟ್ತಾರ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಈ ಲಾಗ್ ಪೂರ್ತಿ ನೋಡ್ರಿ, ನಾವು ಹೆಂಗೆ ಪಂಚಮಿ ಹಬ್ಬ ಮಾಡಿದ್ವಿ ಅಂತ ಗೊತ್ತಾಕತಿ. ಆಮೇಲೆ ಇದುವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಮೇಕಪ್ ಐಟಮ್ಸ್ ಇಟ್ಕೊಂಡಾಳ. ಈಕಿ ಬ್ಯೂಟಿಷಿಯನ್ ಅಂತ, ಈಕಿ ಮೇಕಪ್ ಮಾಡಿಸ್ಕೊಳತ್ತಾಳ ನೋಡ್ರಿ. ಲಂಗ ದಾವಣಿ ಹಾಕ್ಯಂಡು ಎಷ್ಟು ಚಂದ ಹೇಳಿಕಿ. ನಮ್ಮ ಮಾಮನ ಮಗಳು ಮೇಕಪ್ ನೋಡಿ, ಆಮೇಲೆ ತೋರಿಸ್ತೇನೆ ರೀ. ಆಕಿ ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತಾರೆ ಇಬ್ಬರು ಅಂತ ಆಮೇಲೆ ತೋರಿಸ್ತೇನೆ ನಿಮಗೆ. ಈಕಿ ಎಷ್ಟು ಮಾತಾಡ್ತಾಳೆ ಅಂದ್ರೆ ಸುಮ್ಮನೆ ಇರಲ್ಲ, ಯಾವಾಗಲೂ ಮಾತಾಡ್ತಾನೆ ಇರ್ತಾಳ. ಆದ್ರೆ ಈಗ ನೋಡ್ರಿ ಮೇಕಪ್ ಮಾಡಿಸ್ಕೊಳತ್ತಾಳ, ಆ ಕಡೆ ಈ ಕಟ್ಟಿ ಆಕತಿ ಅಂದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತಾಳ, ದೇವ್ರಂಗೆ ಸುಮ್ಮನೆ ಕುಂತಾಳ. ನಿಮ್ಗೆ ಇವತ್ತು ಪಂಚಮಿ ಹಬ್ಬ ಅಲ್ಲ, ಉಂಡಿ ಮಾಡೋದು ತೋರಿಸ್ತಾನೆ ಬರ್ರಿ. ಎಳ್ಳುಂಡಿ, ಶೇಂಗಾ ಉಂಡಿ, ಇನ್ನೂ ಯಾವ್ದಾವ್ದೋ ಉಂಡಿ ಮಾಡತ್ತಾರ, ಉಂಡಿ ಮಾಡೋದು ತೋರಿಸ್ತಾನೆ. ಫೈನಲಿ ಶೇಂಗಾ ಉಂಡಿ ರೆಡಿ ಆಯ್ತು. ಈಗ ನೆಕ್ಸ್ಟ್ ಎಳ್ಳುಂಡಿ ಮಾಡತ್ತಾರ. ಇಲ್ಲಿ ಬೆಲ್ಲದ ದಾಣ ಕುದಿಸಾತಾರ. ಇದು ಬಿಸಿ ಇದ್ದಾಗ ಕಟ್ಬಿಡ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡ್ತೈತಿ, ಕುಂದ್ರಂಗಿಲ್ಲ ಅವು ಎಳ್ಳೆಲ್ಲ. ಅದಕ್ಕೆ ಹಿಂಗೆ ಕಲಸಿ ಆಮೇಲೆ ಕೈಗೆ ಒಂದು ಸ್ವಲ್ಪ ಪುಟಾಣಿ ಇಟ್ಟು ಹಚ್ಕೊಂಡು ಆಮೇಲೆ ಉಂಡಿ ಕಟ್ತಾರೆ ನೋಡ್ರಿ. ಶೇಂಗಾ ಉಂಡಿ ರೆಡಿ. ನಮ್ಮ ಮನ್ಯಾಗ ಜಾಸ್ತಿ ಮಾಡಿರೋದ ಶೇಂಗಾ ಉಂಡಿ, ಯಾಕಂದರೆ ಎಲ್ಲರೂ ಜಾಸ್ತಿ ಇವನ್ನ ತಿನ್ನೋದು. ಹಾಗಾಗಿ ಶೇಂಗಾ ಉಂಡಿ. ನೆಕ್ಸ್ಟ್ ಎಳ್ಳುಂಡಿ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಇಬ್ಬರು ಕಟ್ಟಾತಾರ. ಅವ್ರಿನ್ನೂ ರೆಡಿ ಆಗಿಲ್ಲ, ರೆಡಿ ಆದಮೇಲೆ ಅವರಿಬ್ಬರನ್ನ ತೋರಿಸ್ತಾನೆ. ಗೈಸ್, ಇನ್ನೊಂದೇನು ಗೊತ್ತಾ, ನಾವು ಸಣ್ಣರಿದ್ದಾಗೆಲ್ಲ ಜೋಕಾಲಿ ಆಡ್ತಿದ್ವಲ್ಲ, ಜೋಕಾಲಿ ಆಡೋವಾಗ ಅಲ್ಲಿ ತುದಿಗೆ ಒಂದು ಮಳಿ ಹೊಡೆದು ದಾರದಿಂದ ಉಂಡಿ ಕಟ್ತಿದ್ವಿ. ಉಂಡಿ ಕಟ್ಟಿ ಆಮೇಲೆ ಜೋಕಾಲಿ ಆಡ್ಕೊಂತ ಬರೀ ಬಾಯಿಂದನ ಆ ಉಂಡಿ ತಕ್ಕೋಬೇಕಾಗಿತ್ತು, ಕೈ ಟಚ್ ಮಾಡೋಂಗಿಲ್ಲ. ಬಾಯಿಂದನ ಉಂಡಿ ತಕ್ಕೋಬೇಕಾಗಿತ್ತು. ಒಂದು ಐದು ಚಾನ್ಸ್ ಇರ್ತಿತ್ತು ಅಷ್ಟಾಗ ತಕ್ಕೋಬೇಕು. ಅದನ್ನ 5 ಚಾನ್ಸ್ ಒಳಗೆ ಅವ್ರು ಆ ಉಂಡಿ ತಗೊಂಡ್ರಂದ್ರೆ ಆಮೇಲೆ ಅವ್ರಿಗೆ 10 ಚಾನ್ಸ್ ಆಡೋಕ್ಕೆ ಪವರ್ ಸಿಗ್ತಿತ್ತು. ಹಾಗಾಗಿ ಆ ಥರ ಎಲ್ಲ ಆಟಾಡ್ತಿದ್ವಿ ನಾವು. ಪಂಚಮಿ ಹಬ್ಬ ಅಂತಿರಲಿಲ್ಲ, ಉಂಡಿ ಕಟ್ಟ ಹಬ್ಬ ಅಂತಿದ್ವಿ ಯಾವಾಗ್ಲೂ. ಆಮೇಲೆ ಸ್ಕೂಲ್ಗೆಲ್ಲ ತೊಗೊಂಡು ಹೋಗಿದ್ವಿ ಉಂಡಿನ, ಮಸ್ತಿತ್ತು ಅವಾಗ. ಈಗೂ ಅದನ್ನ ಮಾಡತ್ತೀವಿ. ಪಂಚಮಿ ಹಬ್ಬಕ್ಕೆ ಫೇಮಸ್ಸು ಜೋಕಾಲಿ ಅಷ್ಟೆ. ಇಷ್ಟೊತ್ತಂಕ ಮೇಕಪ್ ಆತ್ರಿ, ಈಗ ಫೋಟೋ ಶೂಟ್ ನೋಡ್ರಿ. ಫೋಟೋ ತಕ್ಕೊಳತ್ತಾಳ, ಸೆಲ್ಫಿ ರಾಣಿ, ಸೆಲ್ಫಿ ಟೈಮ್. ಇದು ತಂಬಿಟ್ಟು, ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಇದು ತಂಬಿಟ್ಟು. ಅದ್ರ ಜೊತೆಗೆ ಇಲ್ಲೇನ ಮಾಡತ್ತಾರ ನೋಡ್ರಿ. ಏನಂದ್ರೆ ಇದು ಕಡ್ಲಿ ಕಾಳು ಉಸುಳಿ, ಇದು ಹೆಸರು ಕಾಳು ಉಸುಳಿ. ಇವತ್ತು ಅಡುಗೆ ಏನೂ ಮಾಡಲ್ಲ, ಇದು ಅವಲಕ್ಕಿ, ಕಡ್ಲಿ ಕಾಳು ಉಸುಳಿ, ಆಮೇಲೆ ಹೆಸರು ಕಾಳು ಉಸುಳಿ, ಅವಲಕ್ಕಿ. ಇದು ಇವತ್ತು ಊಟ ನಮ್ದು. ಅಂದ್ರೆ ಅನ್ನ ಆಗಲಿ ರೊಟ್ಟಿ ಆಗಲಿ ಏನೂ ತಿನ್ನಲ್ಲ ಇವತ್ತು. ಇದು ಊಟ. ಉಂಡಿ ಎಲ್ಲ ರೆಡಿ ಆಯ್ತು. ಈಗ ನಾವು ರೆಡಿ ಅದೇವಿ. ನಮ್ಮ ಮಮ್ಮಿ ನಮ್ಮ ಅಕ್ಕ ಇಬ್ಬರು ರೆಡಿಯಾಗಿ ಆಮೇಲೆ ದೇವರಿಗೆ ಹಾಲು ಎರಕ್ಕೆ ಹೋಗ್ತೀವಿ. ನಾಗಪ್ಪಗೆ ಹಾಲು, ಹ್ಯಾಪಿ ಬರ್ತಡೇ ಅಲ್ಲ ಇವತ್ತು ನಾಗಪ್ಪಂದ. ಹಾಲು ಎರ್ದು ಆಮೇಲೆ ಊಟ ಮಾಡೋದು ನೋಡ್ರಿ. ಈಗ ನಾವು ಗುಡಿಗೆ ಹೋಗ್ಬೇಕು, ಹಾಗಾಗಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡತ್ತಾರ. ಹೆಸರು ಕಾಳು ಉಸುಳಿ ಆಗಲ್ಲ ಹಾಕತ್ತಿದ್ರಲ್ಲ, ಅದು ಕಡ್ಲಿ ಕಾಳು. ಇದು ಏನದು ಮೊಸರು ಅವಲಕ್ಕಿ. ಆಮೇಲೆ ಇದು ತಂಬಿಟ್ಟಲ್ಲ ಮಮ್ಮಿ, ತಂಬಿಟ್ಟು. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ರು. ಈಗ ಗುಡಿಗೆ ಹೋಗೋ ಟೈಮು. ಆಮೇಲೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳತ್ತಾರ.
ಉಂಡೆ ಕಟ್ಟಿದ್ರಲ್ಲ ಉಂಡಿನ ನೈವೇದ್ಯ ಮಾಡೋಕ್ಕೆ ತೊಗೊಂಡಂಟೆ. ಎಲ್ಲರೂ ನಾಗಪ್ಪಗೆ ಹಾಲು ಇರಕ್ಕೆ ಹೊಂಟೇವಿ. ಈಗ ನಮ್ಮಕ್ಕ ಪೂಜೆ ಸಮಯ ಹಿಡ್ಕೊಂಡಾರ. ಅಕ್ಕಿ ಅಂತಂಗಿ ನೈವೇದ್ಯ ಹಿಡ್ಕೊಂಡಾಳ ನೋಡ್ರಿ. ನಮ್ಮ ಮನೆ ಹತ್ರ ಸಮುದ್ರ ಐತಿ. ಯಾರು ಬರ್ತೀರಿ ನೋಡ್ರಿ, ಅಲ್ಲಿಂದ ಅಲ್ಲಿ ತನಕ ಐತಿ ಸಮುದ್ರ. ಇವತ್ತು ನಾವು ಇಲ್ಲೇ ಹಾಲಿರೋದು, ಪೂಜೆ ಮಾಡಿ ಹಾಲಿರೈತಿ. ಈಗ ನಮ್ಮ ಮಮ್ಮಿ ಪೂಜೆ ಮಾಡತ್ತ. ಇವ ನಮ್ಮ ಅಣ್ಣನ ಮಗ ರೀ, ಸಮರ್ಥ. ಎಲ್ಲರೂ ಹಾಲಿರಿದ್ರು. ಈಗ ನಾ ಯಾರಾತನಿ ಈ ಥರ 5 ಸಲ ಹಾಕ್ಬೇಕು ನೋಡ್ರಿ. ನಾಗಪ್ಪಗೆ ಹಾಲು ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಈ ಥರ ಎಲ್ಲೈತದ. 4 ಇದೊಂದು 5 ಈ ಥರ ಹಾಲಿರೋದು ನೋಡ್ರಿ. ಹೆಸರು ಕಾಳು, ಕಡ್ಲೆ ಕಾಳು, ಅವಲಕ್ಕಿ, ಇದು ಮೊಸರು ಅವಲಕ್ಕಿ, ಕೊಬ್ಬರಿ ಉಂಡೆ ಇಷ್ಟೆಲ್ಲ ತಿನ್ನತ್ತೀವಿ. ಇವತ್ತು ಅನ್ನ ಊಟ ಮಾಡೋಂಗಿಲ್ಲ, ಎಲ್ಲರೂ ಕುತ್ಕೊಂಡು ತಿನ್ನತ್ತಾರ ನೋಡ್ರಿ. ಇಲ್ಲಿ ಎಲ್ಲರೂ ಒಟ್ಟಿಗೆ ತಿನ್ನತ್ತೀವಿ. ಈಗ ನಾನು ತಿನ್ಬೇಕು, ತಿಂದು ಆಮೇಲೆ ವಿಡಿಯೋ ಕಟ್ಟಿಂಗ್ ಮಾಡ್ತೀನಿ. ಇವಿಷ್ಟು ಕಾಳು ಹಂಗೆ ಹೆಚ್ಚಾಗ್ಯವ್ರಿ, ತಿನ್ನೋಕ್ಕಾಗೋಲ್ದು. ನಮ್ಮ ಮಮ್ಮಿಗೆ ಇವಿಷ್ಟು ತಕ್ಕ ಮಮ್ಮಿ ಆಮೇಲೆ ತಿಂತಾನಿ ಅಂದ್ರೆ ಅಡ್ಡಾಡ್ಕೊಂತ ತಿನ್ನು ಹೋಗು ಅಂತ ಅಂತಾಳ. ಅದಕ್ಕೆ ಹೆಂಗೆ ಮಾಡಿ ತಿನ್ನತನಿ. ಈಕಿಗೆ ಹೊಟ್ಟೆ ಒಜ್ಜಾಗೈತಂತ ತಾಟ್ ಖಾಲಿ ಮಾಡಿ ಎದ್ದೇಳಕ್ಕಾಗೋಲ್ದು. ಈಕಿಗೆ ಎದ್ದೇಳಕ್ಕಾಗದು ಸುಮ್ಮನೆ ಕುಂತಾಳ. ಇನ್ನೊಂದೇನು ಗೊತ್ತಾಗ, ನಾನು ನನ್ನ ಫ್ರೆಂಡ್ಸ್ ಜೊತೆ, ಮೊರಾರ್ಜಿ ಫ್ರೆಂಡ್ಸ್ ಜೊತೆ, ಸ್ಕೂಲ್ ಫ್ರೆಂಡ್ಸು ಟ್ರಿಪ್ಪಿಗೆ ಹೋಗಿದ್ವಿ. ನಿದ್ದೆ ಇಲ್ಲ, ನಿದ್ದೆ ಮಾಡಬೇಕು, ನಿದ್ದೆ ಬರತೈತಿ. ಇದನ್ನ ಅಲ್ಲಿಂದ ಎತ್ತಿಡೋಕ್ಕಾಗೋದು. ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕು, ನಮ್ಮೂರ ಹತ್ರ ಒಂದು ಜಗನಾಯಕೊಪ್ಪ ಅನ್ನೋ ಊರ ಹತ್ರ ಇಲ್ಲಿ SSY ಆಶ್ರಮ ಅಂತ ಐತ್ರಿ. ಅದು ಹೆಂಗೈತಿ, ಅಲ್ಲಿ ಏನೇನು ಹೇಳ್ಕೊಡ್ತಾರ ಅನ್ನೋದನ್ನ ನಿಮಗೆಲ್ಲ ಹೇಳ್ತೀನಿ. ಫಸ್ಟ್ ಇಲ್ಲಿ ನೋಡ್ರಿ ಬೋರ್ಡು, SSY ಯೋಗ ಆಶ್ರಮ ಅಂತ. SSY ಅಂದರೆ ಸಿದ್ಧ ಸಮಾಧಿ ಯೋಗ ಅಂತ. ಇಲ್ಲಿ ಏನೇನು ಹೇಳ್ಕೊಡ್ತಾರ ಅನ್ನೋದೆಲ್ಲ ಇಲ್ಲಿ ಬರ್ದಾರ ನೋಡ್ರಿ. ಇದ್ರ ಪಕ್ಕ ಒಂದು ಅರಳಿ ಮರ ಐತಿ. ಅದ್ರ ಕೆಳಗಡೆನ ನಾಗದೇವರ ಪ್ರತಿಷ್ಠಾಪನೆ ಮಾಡ್ಯಾರ. ಇವತ್ತು ಪಂಚಮಿ ಹಬ್ಬಲ್ಲ, ಅದಕ್ಕೆ ಎಲ್ಲರೂ ಇಲ್ಲೇ ಹಾಲು ಇರ್ದಾರ ನೋಡ್ರಿ, ಪೂಜೆ ಎಲ್ಲ ಮಾಡ್ಯಾರ. ಮತ್ತು ಇದೇ ಆಶ್ರಮದಾಗ 3 ದೇವಸ್ಥಾನ ಅದಾವು. ಯಾವ್ಯಾವ ಗುಡಿ ಅನ್ನೋದು ಈಗ ಹೇಳ್ತೇನೆ ನಿಮ್ಗೆ. ಫಸ್ಟು ಸ್ಟಾರ್ಟಿಂಗ್ ಬಂದ ಗಣೇಶ ಗುಡಿ ಮಾಡ್ಯಾರ. ಗಣಪತಿ ಗುಡಿ ಇಲ್ಲ ಐತೆ ನೋಡ್ರಿ. ಫಸ್ಟು ಗಣಪತಿ ಗಣೇಶನ ದೇವಸ್ಥಾನ ಲೈಟ್ ಹಾಕಿದಕ್ಕೆ ಹಂಗೆ ಆಗ್ತೈತಿ. ಫಸ್ಟ್ ಗಣೇಶ ಪೂಜೆ ಮಾಡ್ಯಾರ. ನೆಕ್ಸ್ಟು ನೈವೇದ್ಯನೂ ಆಗೈತಿ. ನೆಕ್ಸ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲೊಬ್ರು ಅಜ್ಜಿ ಅದಾರ ನೋಡ್ರಿ, ಬಸವಮ್ಮಜ್ಜಿ ಅಂತ. ಈ ದೇವರು ಭಕ್ತಿಯವರು ಯಾವಾಗಲೂ ಇಲ್ಲೇ ಆರಾಧನೆ ಮಾಡ್ತಿರ್ತಾರ. ಆಮೇಲೆ ನೆಕ್ಸ್ಟು ಈಶ್ವರ. ಈಶ್ವರನ ಮುಂದೆ ಯಾವಾಗಲೂ ನಂದಿ ಇರ್ತೈತಿ. ನಂದಿನೂ ಆಗೈತೆ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಈ ಆಶ್ರಮ ಇಲ್ಲಿ ಏನೇನೈತಿ, ಏನೇನು ಹೇಳ್ಕೊಡ್ತಾರ ಅನ್ನೋದು ನಿಮ್ಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ. ಇದು SSY ಆಶ್ರಮ ಅಲ್ಲ, ಇಲ್ಲಿ ಯೋಗ ಹೇಳ್ಕೊಟ್ಟಾದ್ಮೇಲೆ ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಅವೆಲ್ಲ ರೂಮ್ಸ್. ಹೌದು ನೋಡ್ರಿ, ನೇಚರ್ ಎಲ್ಲ ಹೆಂಗೈತಿ. ಎನ್ವಿರಾನ್ಮೆಂಟ್ ಮಸ್ತ್ ಫ್ರೆಶ್ ಗಾಳಿ ಬರ್ತೈತಿ. ಆ ಕಡೆ ಒಂದು ಮನೆ ಐತಿ. ಇದು ಆಶ್ರಮ ರೀ. ಒಳಗಡೆ ತೋರಿಸ್ತೇನೆ ನಿಮ್ಗೆ. ಇದರಿಂದ ನಾವು
ಇಲ್ಲ ಗಿಡ ಮರ ಎಷ್ಟು ಚಲೋ ಬೆಳೆಸಾರ. ನಾವಂತೂ ಸಣ್ಣವರಿದ್ದಾಗ ಬರೀ ಇಲ್ಲೇ ಬರ್ತಿದ್ವಿ, ರಜೆ ಬಂತ ಅಂದ್ರೆ ಮಸ್ತ್ ಗೇಮ್ಸ್ ಎಲ್ಲ ಆಡ್ತಿದ್ವಿ, ಇಲ್ಲೇ ಓದ್ಕೊತಿದ್ವಿ. ನೋಡ್ರಿ ಯೋಗ ಎಲ್ಲ ಹೇಳ್ಕೊಡೋದಿಲ್ಲೇ. ಹಾಂ ಲೇಡೀಸ್ಗೆ ಇರೋಕ್ಕೆಲ್ಲ ರೂಮ್ಸ್ ಇವೆಲ್ಲ ಇಲ್ಲೇ ಯೋಗ ಹೇಳ್ಕೊಡೋದು. ಮುತ್ತಣ್ಣ ಗುರೂಜಿ ಅಂತ ಅದಾರ, ಅವರೇ ಹೇಳ್ಕೊಡೋದು, ಸ್ಪೀಚು ಮಾಡ್ತಾರೆ. ಆಮೇಲೆ ಇದೆಲ್ಲ ಮಾತಾಜಿ ಅಂತ ಅದಾರ ಒಬ್ಬರು, ಮಂಜುಳಾ ಮಾತಾಜಿ ಅಂತ, ಅವರೂ ಹೇಳ್ಕೊಡ್ತಾರೆ. ಇವ್ರು ಪ್ರಭಾಕರ್ ಗುರೂಜಿ, ಇವರು ವಿಶ್ವೇಶ್ವರಯ್ಯ ಗುರೂಜಿ, ಇದು ಗಣೇಶ. ಫುಲ್ ಹಾಲು ಇಲ್ಲೇ ಯೋಗ ಹೇಳ್ಕೊಡೋದು. ಗೈಸ್, ಪಂಚಮಿ ಹಬ್ಬ ಮುಗಿದು ನಿನ್ನೆ, ಇವತ್ತು ಮರುಪಂಚಮಿ ಮಾಡ್ತಾರೆ. ನಿನ್ನೆ ಉಂಡಿ ಉಸುಳಿ ಅವಲಕ್ಕಿ ಉಪ್ಪಿಟ್ಟು ಬರೀ ಇದಾಯ್ತು. ಇವತ್ತು ಮರುಪಂಚಮಿಗೆ ಏನೇನು ಅಡುಗೆ ಮಾಡ್ಯಾರ ಅಂತ, ಏನೇನು ಊಟ ಮಾಡತ್ತೇವೆ ಅಂತ ತೋರಿಸ್ತೇನೆ. ಇಲ್ಲೆಲ್ಲ ಕುತ್ಕೊಂಡಾರ ನೋಡ್ರಿ, ಇಷ್ಟೆಲ್ಲ ಅಡುಗೆ ಮಾಡ್ಯಾರ. ಇವರೆಲ್ಲರೂ ಕುತ್ಕೊಂಡಾರ ಊಟಕ್ಕೆ. ಏನೇನು ಅಡುಗೆ ಮಾಡ್ಯಾರ ಅಂದ್ರೆ ಇಲ್ಲೈತೆ ನೋಡ್ರಿ, ಕೋಸಂಬರಿ ಪಲ್ಯ, ಅಕ್ಕಿ ಪಶ್ಯ, ಅನ್ನ, ಮತ್ತೇನದು ಕಡುಬು, ಪುರಿ, ಮೆಣಸಿನ್ಕಾಯಿ, ಹಪ್ಪಳ, ಅಲ್ವಾ ಹಪ್ಪಳ, ಅಕ್ಕಿ ಪಶ್ಯ ಮಸ್ತ್ ಮಾಡ್ತಾರೆ ನಮ್ಮ ಮನ್ಯಾಗ. ಫೇವ್ರೇಟ್ ಅದು ಎಲ್ಲರಿಗೂ. ನನಗಂತೂ ಮೊದಲು ಫೇವ್ರೇಟ್. ಈಗೀಗ ಇಷ್ಟ ಅಂತ ಎಲ್ಲರಿಗೂ ಇಷ್ಟ. ಈಗ ಊಟ ಮಾಡಬೇಕು. ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಕಿನ ಊಟ ಮಾಡತ್ತಾಳೆ ನೋಡ್ರಿ. ಏನು ಬೇಕು ನಿಂಗೆ? ಯಾವ ಉಂಡಿ ಬೇಕು? ಉಂಡಿ ತಿಂತೀವದಿಲ್ಲ? ತಿಂತಾಳಂತ. ಯಾವ ಉಂಡಿ ಬೇಕು? ಶೇಂಗಾ ಉಂಡಿ ಬೇಕಾ, ಎಳ್ಳು ಉಂಡಿ ಬೇಕಾ? ಓಯ್ ಗೈಸ್, ಇವತ್ತು ಪಂಚಮಿ ಹಬ್ಬ. ಪಂಚಮಿ ಹಬ್ಬ ಆದ್ರೂ ನಮ್ಮ ತಂಗಿಗೆ, ನಮ್ಮ ತಮ್ಮಗೆ ಇದು ಬೇಕಂತ, ಮ್ಯಾಗಿ ಬೇಕಂತ. ಅದಕ್ಕೋಸ್ಕರ ಮ್ಯಾಗಿ ಮಾಡತ್ತೀನಿ. ನಾನು ಊಟ ಮಾಡೇನಿ, ಆದ್ರೆ ಮ್ಯಾಗಿ ತಿನ್ನಂಗೆ ಅನಿಸಿಲ್ಲ. ಆದರೆ ನಾನು ಮಾಡತ್ತನಲ್ಲ, ಸೊ ನಾನು ತಿನ್ನಲೇಬೇಕು ಅಷ್ಟೆ. ಗೈಸ್, ಫೈನಲಿ ಮ್ಯಾಗಿ ರೆಡಿ. ಈಗ ರೆಡಿ ಮಾಡಿದೆ ಮ್ಯಾಗಿ. ನಮ್ಮ ತಮ್ಮ ನಮ್ಮ ತಂಗಿ ತಿನ್ನಲಿ ಅಂತ ಅವ್ರಿಗೆ ಜಾಸ್ತಿ ಹಾಕೀನಿ. ನಾನು ಸ್ವಲ್ಪ ಹಾಕೊಂಡೇನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ನಿಜವಾಗ್ಲೂ ಅಂಬ್ಲಾಕಿತ್ತು. ಇಲ್ಲ, ಅವ್ರು ನೀರು ಜಾಸ್ತಿ ಬೇಕು ಅಂದರು, ಅದಕ್ಕೆ ನೀರು ಜಾಸ್ತಿ ಹಾಕಿದೆ. ನಾನು ತಪ್ಪಲ್ಲ ನೋಡ್ರಿ. ನಮ್ಮ ತಮ್ಮ ಟೈಮ್ ಎಷ್ಟಾಗೈತಿ? 6:30 ಆಗೈತದಲ್ಲ. ಈಗ ಅಲಾರಾಮ್ ಇಟ್ಟ ನಮ್ಮ ತಮ್ಮ. ಅವ್ನಿಗೆ AM PM ಅನ್ನೋದು ಗೊತ್ತಿಲ್ಲ. ಡಿಪ್ಲೊಮಾ ಕಾಲೇಜ್. ಹಲೋ, ಒಂದು ನಿಮಿಷ. ಅಲಾರಾಮ್ ಹೊಡಿತಿರೋದು ಇವಳ್ದು, ನಂದಲ್ಲ. ಹೌದು ಗೈಸ್, ಸ್ವಲ್ಪ ಅಲಾರಾಮ್ ಹೊಡಿತಿರೋದು ಇವಳು ಫೋನಿಂದ. ಇಲ್ಲ, ನಾನಂತೂ ಗೈಸ್ ಅದೇನ ಅಲಾರಾಮ್ ಅಲ್ಲಂತ, ರಿಂಗ್ ಟೋನ್ ಅಂತ ಫೋನಿಂದ. ರಿಂಗ್ ಟೋನು ಅಲಾರಾಮ್ ಸೌಂಡ್ ಇಟ್ಕೊಂಡು ಆಡ್ ನೋಡ್ರಿ. ಏನು ಗೊತ್ತಾ, ಅದು ನಮ್ಮ ಮಾಮರು ಬರ್ಕೊಂಡು ಬಂದಿದ್ರಲ್ಲ, ನನ್ನ ಫೋನ್ ಅವರೇ ಇಟ್ಕೊಂಡಿದ್ರು. ಅವರೇ ಏನೋ ಚೇಂಜಸ್ ಮಾಡ್ಯಾರ, ಗೊತ್ತೇ ಇಲ್ಲ. ನಮ್ಮ ಅಕ್ಕ ಫೋನ್ ಮಾಡ್ಯಾರ, ನಾವು ಅಲಾರಾಮ್ ಅಂತ ಸುಮ್ಮನೆ ಅದೇ. ಅಯ್ಯೋ ಅದೇ. ಏನಿಲ್ಲ, ಅಷ್ಟೇ. ಈಗ ವಿಡಿಯೋ ಎಡಿಟ್ ಮಾಡ್ಬೇಕು ನಾನು. ಪಂಚಮಿ ಹಬ್ಬದ್ದು ಮ್ಯಾಗಿ ತಿಂದು ವಿಡಿಯೋ ಎಡಿಟ್ ಮಾಡ್ತೀನಿ. ಬರ್ರಿ ತಿನ್ನೋಣ ಮ್ಯಾಗಿನ. ನಾವು ಅಂದ್ರೆ ಖಾಲಿ ಆದ್ಮೇಲೆ ಕರೆ ಆತ ನೋಡ್ರಿ. ಆ್ಯಕ್ಚುಲಿ ಫಸ್ಟಾಗಿ ಕರಿಬೇಕಂದೆ, ಇವ್ರ ಮಾತು ಮುಗಿಲಿಲ್ಲ, ಅದಕ್ಕಾಗಿ ಈಗ ಕರೆ ಆತನಿ. ಬರ್ರಿ, ಏನಾಗ್ತದೆ ನಿಮಗೋಸ್ಕರ ಮಾಡ್ಕೊಡ್ತೀನಿ. ಅದು ಮ್ಯಾಗಿ ಮಾಡಿದ್ದು ನಾನು. ಆಮ್ಲಿ ಥರ. ಅದಕ್ಕೆ ನಾ ಚಲೋನ ಮಾಡೀನಿ, ಆದ್ರೆ ಇವರು ನಾನು ವಿಡಿಯೋ ಮಾಡತ್ತನಲ್ಲ, ಅದ್ರಾಗ ನನ್ಗೇನಾದ್ರು ಕಮೆಂಟ್ಸ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಇವ್ರು ಹಂಗೆ ಅನ್ನತ್ತಾರ ಅಷ್ಟೇ. ಮಸ್ತ್ ಆಗೈತೆ ಮ್ಯಾಗಿ. ತಿನ್ನೋದು ಅದು ಅಂಬ್ಲಿನ. ಇಲ್ಲ, ನಾನು ನಿಜವಾಗ್ಲೂ ಎಷ್ಟು ಚಲೋ ಮಾಡ್ತೇನೆ ಅಂದ್ರೆ ನಂಗೆ ಗೊತ್ತಾಗೋದು. ಅದ ಅಂಬ್ಲಿ ಅಷ್ಟೇ ಗೈಸ್. ಇವ್ರ ಕೂಟ ಮಾತಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್. ಏನು ಅನ್ನೋದಕ್ಕೆ ಹೇಳಕ್ಕೆ ಬರ್ಬೋದು. ಇಲ್ಲ, ಇವ್ರ ಕೂಟ ಮಾತಾಡಿದ್ರೆ ಟೈಮ್ ವೇಸ್ಟು. ನಂದು ವಿಡಿಯೋ ಎಡಿಟಿಂಗಾರ ಮಾಡೋದಾಕತಿ, ಅದಕ್ಕೆ ಸುಮ್ಮನೆ ಅದು. ಮೊದಲೇ ತಿನ್ನೋದು ಮುಗಿಸೇವ. ಚಹಾ ಕೂಡ ಇಷ್ಟ ಇಲ್ಲ.
ಎಮ್ಮಿ ಮುಸ್ರಿ ಕುಡಿತಲ್ಲ ಹಂಗೆ ಕುಡಿಯತ್ತ ಚಾಕ್ ಹೆಂಗೆ ಚಂದ ಕುಡಿ ಅಂದ್ರೆ ಭಾಳ ಸುಡ್ತೈತಿ ಅದಕ್ಕೆ ಏನ್ ಮಾಡಿ ಸುಟ್ರ ಹಂಗೆ ಕುಡಿಯೋದ ನಾ ಹೆಂಗ್ ಕೊಡತ್ತ ನೋಡದೆ ಛೀ ಸೇಮ್ ಎಮ್ಮಿಗೂ ಇವನ್ಗೂ ಏನು ಡಿಫ್ರೆನ್ಸ್ ಇಲ್ಲ ಎಮ್ಮಿ ಮುಸ್ರಿ ಕುಡಿತಲ್ದ ಹಂಗೆ ಕುಡಿಯತೈತಿ ಫೈನಲಿ ಪಂಚಮಿ ಹಬ್ಬ ಮುಗೀತು ನಾವು ನೋಡಿದ್ರಲ್ಲ ವಿಡಿಯೋ ಹೆಂಗಾತ ಅಂತ ಕಮೆಂಟ್ ಮಾಡಿರಿ ನಿಮ್ಮ ಮನ್ಯಾಗ ಯಾವ ಉಂಡಿ ಮಾಡಿರಿ ಅಂತ ಕಮೆಂಟ್ ಮಾಡಿರಿ ಆಮೇಲೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಟಾಟಾ